ಪಂಪಾ ನದಿ ತೀರದಿಂದ ಭಕ್ತಾದಿಗಳು ಶಬರಿಪೀಠಕ್ಕೆ ಆಗಮಿಸುತ್ತಿದ್ದಾರೆ. ಸಾಧಾರಣ ಭಕ್ತಾದಿಗಳು ಸಂಖ್ಯೆ ಅಷ್ಟೇನಿಲ್ಲ. ಬರುವಂತಹ ಭಕ್ತಾದಿಗಳು ಬಂದು ಅಯ್ಯಪ್ಪನ ದರ್ಶನ ಮಾಡ್ಬೋದು. ಸ್ವಾಮಿ ಶರಣಮಯ್ಯಪ್ಪ. ಶಬರಿಮಲೆಗೆ ಹೋಗುವಂತಹ ಭಕ್ತಾದಿಗಳಿಗೆ ಫ್ರೀಯಾಗಿ ಕುಡಿಯುವ ನೀರಿನ ಸೌಲಭ್ಯ ಮಾಡಿದ್ದಾರೆ. ಇದೇ ರೀತಿ ಪಾದಯಾತ್ರೆ ನಡೆಸುವಂತಹ ಯಾತ್ರಾ ಸ್ಥಳಗಳಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ರೆ ಸಿಂಗಲ್ ಯೂಸ್ ಬಾಟಲ್ ಯೂಸ್ ಮಾಡೋದನ್ನು ರಿಮೂವ್ ಮಾಡೋದನ್ನು ತಪ್ಪಿಸ್ಬೋದು. ಪ್ಲಾಸ್ಟಿಕ್ ಬಳಕೆಯನ್ನು ಹಂತ ಹಂತವಾಗಿ ತಡೆಗಟ್ಬೋದು. ಓಂ ಸ್ವಾಮಿ ಶರಣಮಯ್ಯಪ್ಪ. ಶಬರಿಮಲೆ ಸನ್ನಿಧಾನ. ನೋಡಿ, ಸ್ವಚ್ಛತೆಯನ್ನು ಮಾಡ್ತಾ ಇದ್ದಾರೆ. ಕುಡಿಯೋ ನೀರು ಈ ರೀತಿ ತೊಟ್ಟಿಗಳಲ್ಲಿ, ಸ್ಟೀಲ್ ಕ್ಯಾನ್ಗಳಲ್ಲಿ ಕೊಡ್ತಾ ಇದ್ದಾರೆ. ಇದೇ ಮಾದರಿಯನ್ನು ಅನುಸರಿಸ್ಬೋದು. ಅಂತಹ ಭಕ್ತಾದಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ. ಸ್ವಚ್ಛತೆಗೆ ಸಿಂಗಲ್ ಯೂಸ್ ಬಾಟಲ್ ನಿಷೇಧ. ಶಬರಿಮಲೆ ಅಯ್ಯಪ್ಪ ಸನ್ನಿಧಾನ ಪಂಪಾದಿಂದ ಬೆಟ್ಟವನ್ನು ಏರುವ ಭಕ್ತಾದಿಗಳಿಗೆ ಬರುವಂತಹ ಭಕ್ತಾದಿಗಳಿಗೆ, ಲಕ್ಷಾಂತರ ಭಕ್ತಾದಿಗಳಿಗೆ ಶಬರಿಮಲೆಯಲ್ಲಿ ಪಂಪಾ ಸನ್ನಿಧಾನದಿಂದ ಶಬರಿಮಲೆ ವಾಸ ಅಯ್ಯಪ್ಪ ಸ್ವಾಮಿ ಏನು ತಮ್ಮ ತಪಸ್ಸಿನ ಭೂಮಿ ಶಬರಿಪೀಠದವರೆಗೆ ನೀರಿನ ವ್ಯವಸ್ಥೆಯನ್ನು ಗ್ಲಾಸ್ ಮೂಲಕ ಮಾಡಿದ್ದಾರೆ. ಇದೇ ರೀತಿ ಮಾದರಿಯನ್ನು ಇಲ್ಲೇ ಬೇರೆ ರೀತಿ ಮಾದರಿಯನ್ನು ನೋಡಿ. ಅಲ್ಲಿಂದ ಇಲ್ಲಿಗೆ ಒಂದು 50 ಮೀಟ್ರ್ ಇರ್ಬೋದು. ಈ ರೀತಿ ಗ್ಲಾಸು ಒಬ್ಬರು ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ನಲ್ಲಿ ನೀರಿನ ವ್ಯವಸ್ಥೆ ನೋಡ್ತಾ ಇರ್ಬೋದು. ಈ ರೀತಿ ಮೆಸ್ಸು ಜಾಲರಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕಾಡು ಪ್ರಾಣಿಗಳ ಸಿಂಗಲ್ ಯೂಸ್ ವಾಟರ್ ಬಾಟಲ್ ನಿಷೇಧಿಸಿ ಈ ಮಾದರಿ ನಮ್ಮ ಕೇರಳ ಶಬರಿಮಲೆಯಲ್ಲಿ ಮಾಡಿರುವಂಥ ವಾಟರ್ ವ್ಯವಸ್ಥೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು, ಜಾರಿಗೆ ತರಬೇಕು. ಈ ಮೂಲಕ ಹಂತ ಹಂತವಾಗಿ ವಾಟರ್ ಬಾಟ್ಲ್ ನಿಷೇಧ ವೈಲ್ಡ್ ಲೈಫ್ ಸೆಂಚುರಿಯಲ್ಲಿ ಆಗಬೇಕೆಂದು ಮನವಿ ಮಾಡುತ್ತೇನೆ. ಎಲ್ಲ ದೇವಸ್ಥಾನದ ಮಂಡಳಿ, ಪ್ರಾಧಿಕಾರ, ಸರ್ಕಾರಗಳು, ಸಾರ್ವಜನಿಕರು, ಭಕ್ತಾದಿಗಳು ಕೈ ಜೋಡಿಸಬೇಕೆಂದು ಮನವಿ ಮಾಡುತ್ತೇನೆ. ಸಿಂಗಲ್ ಯೂಸ್ ವಾಟರ್ ಬಾಟಲ್ ವನ್ಯಜೀವಿಗಳಿಗೆ, ಸಮುದ್ರ, ನದಿ, ಕೆರೆಯಲ್ಲಿ ವಾಸಿಸುವ ಜಲಚರಗಳಿಗೆ ಕಂಟಕವಾಗಿದೆ, ಮಾನವನಿಗೂ ಕಂಟಕವಾಗಿದೆ. ಹಾಗಾಗಿ ನಾವು ಭಗವಂತನ ಸನ್ನಿಧಿಯಲ್ಲಿ ಮೊದಲು ಜಾರಿಗೆ ತರಬೇಕೆಂದು ಕೇಳಿಕೊಳ್ಳುತ್ತೇನೆ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ನಮ್ಮ ಊರಿನ ಭಕ್ತಾದಿಗಳಿಗೆ, ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ಶಬರಿಮಲೆ ಸನ್ನಿಧಾನದ ನೇರ ಒಂದು ವಿಡಿಯೋವನ್ನು ತೋರಿಸ್ತಾ ಇದ್ದೀವಿ. ಎಲ್ಲರೂ ಭಕ್ತಾದಿಗಳು ದಯಮಾಡಿ ವೀಕ್ಷಣೆ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. पंप साइड
ಓಂ ಸ್ವಾಮಿ ಎಚ್ಚರಿಕೆ ವಹಿಸಬೇಕೆಂದು ತಿಳಿಸಲಾಗಿರುತ್ತದೆ. ಸ್ವಾಮಿಯೇ ಶರಣಮಯ್ಯಪ್ಪ. ಚಿನ್ನದ ಗುಡಿಯಲ್ಲಿ ಕುಳಿತಿರುವ ಶಬರಿಮಲೆ ಅಯ್ಯಪ್ಪ ಸ್ವಾಮಿ. ಇದೇ ನಮ್ಮ ಅಯ್ಯಪ್ಪ ಸ್ವಾಮಿ ದರ್ಶನ. ಬರುವ ಭಕ್ತಾದಿಗಳಿಗೆ ನೀರಿನ ಸಹಾಯವನ್ನು ಮಾಡುತ್ತಿರುವ ಅಮ್ಮನಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು.